2025ರ ಏಷ್ಯಾ ಕಪ್ಗೆ ಟೀಮ್ ಇಂಡಿಯಾ ಪರ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಹಾಟ್ ಟಾಪಿಕ್ ಆಗಿದೆ. ಬಿಸಿಸಿಐ ಹಾಗೆ ಮ್ಯಾನೇಜ್ಮೆಂಟ್ ಆಟಗಾರರ ಲಿಸ್ಟ್ ಕೂಡ ರೆಡಿ ಮಾಡಿಕೊಂಡಿದೆ. ಈ ಲಿಸ್ಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ 3 ಆಟಗಾರರ ಹೆಸರು ಕೂಡ ಇದೆ. ಅಷ್ಟಕ್ಕೂ ಯಾರು ಆ ಆಟಗಾರರು, ಯಾಕೆ ಅವರ ಹೆಸರು ಮುನ್ನೆಲೆಗೆ ಬಂದಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯನ್ನ T20 ಮಾದರಿಯಲ್ಲಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ತಂಡ ಕೊನೆ ಬಾರಿ T20 ಪಂದ್ಯಗಳನ್ನು ಆಡಿ ಬರೋಬ್ಬರಿ 6 ತಿಂಗಳೇ ಕಳೆದಿದೆ. 2025ರ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧ T20 ಸರಣಿ ಆಡಿದ್ದೇ ಕೊನೆ. ಆ ಬಳಿಕ ಇಂಗ್ಲೆಂಡ್ ವಿರುದ್ಧ ಏಕದಿನ, ಚಾಂಪಿಯನ್ಸ್ ಟ್ರೋಫಿ, IPL ಹಾಗೆ ಇತ್ತೀಚೆಗಷ್ಟೇ ಮುಗಿದ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಬ್ಯುಸಿಯಾಗಿದ್ರು. ಈಗ ಆಫ್ಟರ್ ಎ ಲಾಂಗ್ ಬ್ರೇಕ್ ಬಳಿಕ ಮತ್ತೆ ಚುಟುಕು ಸಮರದತ್ತ ಮುಖ ಮಾಡಬೇಕಾಗಿದೆ. ಈ ಟೂರ್ನಿಗೆ ಆಟಗಾರರನ್ನ ಸೆಲೆಕ್ಷನ್ ಮಾಡೋದೇ ಈಗ ದೊಡ್ಡ ತಲೆಬಿಸಿಯಾಗಿದೆ. ಹಾಗಾಗಿ IPLನ ಕೂಡ ಮಾನದಂಡವಾಗಿ ಬಳಸುವಂತ ಸಾಧ್ಯತೆ ಇದೆ. ಹೀಗೆ ಆದರೆ RCBಯ 3 ಆಟಗಾರರ ಹೆಸರು ಕೂಡ ರೇಸ್ಗೆ ಬಂದಿದೆ. ಸ್ಫೋಟಕ ಬ್ಯಾಟರ್ ಜಿತೇಶ್ ಶರ್ಮಾ ಹೆಸರು ಮುಂಚೂಣಿ. 2025ರ IPLಗೂ ಮುನ್ನ RCB ತಂಡ ಜಿತೇಶ್ ಶರ್ಮಾಗೆ ಬರೋಬ್ಬರಿ 11 ಕೋಟಿ ರೂಪಾಯಿನ ನೀಡಿ ಖರೀದಿ ಮಾಡಿತ್ತು. ಆಗೆಲ್ಲ ಜಿತೇಶ್ಗೆ ಇಷ್ಟೊಂದು ಹಣ ಯಾಕೆ ಕೊಡಬೇಕಿತ್ತು ಎನ್ನುವಂಥ ಚರ್ಚೆ ಶುರುವಾಗಿತ್ತು. ಆದರೆ ಅಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದು ಯಾಕೆ ಅನ್ನೋದು ಅವರ ಪರ್ಫಾರ್ಮೆನ್ಸ್ನಿಂದ ಗೊತ್ತಾಗಿತ್ತು. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಜಿತೇಶ್ ಮಿಡಲ್ ಆರ್ಡರ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗೆ T20ಗೆ ಸೂಟಬಲ್ ಪ್ಲೇಯರ್. 18ನೇ ಸೀಸನ್ IPLನಲ್ಲಿ RCB ಪರ ನಿರ್ಣಾಯಕ ಫಿನಿಶಿಂಗ್ ರೋಲ್ನ ಪ್ಲೇ ಮಾಡಿದರು. 11 ಇನ್ನಿಂಗ್ಸ್ಗಳಲ್ಲಿ 37ರ ಸರಾಸರಿ ಹಾಗೆ 176ರ ಅದ್ಭುತ ಸ್ಟ್ರೈಕ್ ರೇಟ್ನೊಂದಿಗೆ 261 ರನ್ಗಳನ್ನು ಕಲೆ ಹಾಕಿದರು. ಹಾಗೆ ಹಲವು ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಹೀಗಾಗಿ ಸಂಜು ಸ್ಯಾಮ್ಸನ್ ರನ್ನ ಹೊರತುಪಡಿಸಿದ್ರೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾಗೆ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿದ್ರು ಕೂಡ ಅವರು ಏಷ್ಯಾ ಕಪ್ ಟೂರ್ನಿಯಲ್ಲಿ ಇಂಜುರಿಯಿಂದಾಗಿ ಆಡೋದಿಲ್ಲ. ಹೀಗಾಗಿ ಜಿತೇಶ್ ಶರ್ಮಾಗೆ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ. ಹಾಗೇನಾದ್ರೂ ಸ್ಯಾಮ್ಸನ್ ಗಾಯಗೊಂಡ್ರೆ ಅಥವಾ ಫಾರ್ಮ್ ಕಳ್ಕೊಂಡ್ರೆ ಜಿತೇಶ್ ರನ್ನ ಕಣಕ್ಕಿಳಿಸಬಹುದು. ಇನ್ನು ಜಿತೇಶ್ ಇದುವರೆಗೆ ಭಾರತ ಪರ 9 ಪಂದ್ಯಗಳನ್ನಾಡಿದ್ದಾರೆ. RCB ಶೈನಿಂಗ್ ಸ್ಟಾರ್ ಕೃನಾಲ್ ಪಾಂಡ್ಯಗೆ ಆಫರ್. ಇನ್ನು ಆಲ್ರೌಂಡರ್ ಆಗಿ RCB ಪರ ಅದ್ಭುತ ಪ್ರದರ್ಶನ ನೀಡಿದಂತ ಕೃನಾಲ್ ಪಾಂಡ್ಯ ಹೆಸರು ಕೂಡ ಈಗ ಚರ್ಚೆಯಲ್ಲಿದೆ. 2025ರ IPL ಸೀಸನ್ನಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಬೌಲಿಂಗ್ನಲ್ಲಿ ಸಾಲಿಡ್ ಪ್ರದರ್ಶನ ನೀಡಿದರು. ಎಡಗೈ ಸ್ಪಿನ್ನರ್ ಆಗಿರುವಂಥ ಇವರು 8.2ರ ಎಕಾನಮಿ ರೇಟ್ನಲ್ಲಿ 17 ವಿಕೆಟ್ಗಳನ್ನು ಭೇಟಿಯಾಡಿದರು. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ 47 ಎಸೆತಗಳಲ್ಲೇ 73 ರನ್ಗಳನ್ನು ಗಳಿಸಿ ಪಂದ್ಯವನ್ನ ಗೆಲ್ಲೋಕೆ ಮಹತ್ವದ ಪಾತ್ರ ವಹಿಸಿದರು. ಹೀಗಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸ್ಟ್ರೆಂತ್ ಆಗ್ತಾರೆ. ಕೃನಾಲ್ ಅವರ ರಕ್ಷಣಾತ್ಮಕ ಬೌಲಿಂಗ್ ಕೌಶಲ್ಯ ಹಾಗೆ ಅವರ ಅನುಭವ ಮತ್ತೆ ಆಲ್ರೌಂಡ್ ಸಾಮರ್ಥ್ಯಗಳನ್ನ ನೋಡಿದ್ರೆ ಅವರ ಹೆಸರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಭಾರತ ತಂಡದ T20ಗೆ ಪದಾರ್ಪಣೆ ಮಾಡ್ತಾರಾ ರಜತ್. ಇನ್ನು ಕ್ಯಾಪ್ಟನ್ ಆಗಿ ಮೊದಲ ಸೀಸನ್ನಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಚಾಂಪಿಯನ್ ಮಾಡಿದಂತ ರಜತ್ ಪಾಟಿದಾರ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಈಗಾಗಲೇ ಪಾಟಿದಾರ್ ಭಾರತ ಪರ 3 ಟೆಸ್ಟ್ ಹಾಗೆ 1 ಏಕದಿನ ಪಂದ್ಯಗಳನ್ನ ಆಡಿದ್ದಾರೆ. ಬಟ್ ಇದುವರೆಗೂ ಕೂಡ T20 ಪಂದ್ಯಗಳಿಗೆ ಪದಾರ್ಪಣೆ ಮಾಡೋಕೆ ಅವರಿಗೆ ಸಾಧ್ಯವಾಗಿಲ್ಲ. IPLನಲ್ಲಿ ಈಗಾಗಲೇ ತಮ್ಮ ಕೆಪಾಸಿಟಿಯನ್ನು ತೋರಿಸಿದ್ದಾರೆ. 2022ರಿಂದ ಸ್ಪಿನ್ ವಿರುದ್ಧ ಅದರಲ್ಲೂ ಕೂಡ ಕನಿಷ್ಠ 500 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳಲ್ಲಿ ಪಾಟಿದಾರ್ 55ರ ಸರಾಸರಿಯಲ್ಲಿ 503 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಕೂಡ 174ರ ಸ್ಟ್ರೈಕ್ ರೇಟ್ನಲ್ಲಿ. ಈ ಗುಂಪಿನಲ್ಲಿ 4ನೇ ಅತ್ಯುತ್ತಮ ಬ್ಯಾಟರ್ ಕೂಡ ಎನಿಸಿಕೊಂಡಿದ್ದಾರೆ. ಸ್ಪಿನ್ನಲ್ಲಿ ಪ್ರಾಬಲ್ಯ ಸಾಧಿಸುವಂತ ಅವರ ಸಾಮರ್ಥ್ಯ ಹಾಗೆ ಭಾರತದ ಮಿಡಲ್ ಆರ್ಡರ್ಗೆ ಸ್ವಾಭಾವಿಕವಾಗಿ ಹೊಂದಿಕೊಳ್ತಾರೆ. ಹೀಗಾಗಿ ರಜತ್ ಹೆಸರು ಕೂಡ ಚರ್ಚೆಯಲ್ಲಿದೆ. ಇನ್ನು ಇದೆಲ್ಲದರ ನಡುವೆ ವಿರಾಟ್ ಕೊಹ್ಲಿ ಇರೋವರೆಗೂ ಕೂಡ RCB ತಂಡದಿಂದ ಒಬ್ಬರಾದ್ರೂ ಕೂಡ ಟೀಮ್ ಇಂಡಿಯಾ ಪರ ಇದ್ದೇ ಇರ್ತಾ ಇದ್ರು, ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ರು. ಆದರೆ ಈಗ RCBಯ ಯಾವೊಬ್ಬ ಪ್ಲೇಯರ್ ಕೂಡ T20 ಹಾಗೆ ಟೆಸ್ಟ್ ಟೀಮ್ಗಳಲ್ಲಿಲ್ಲ. ಯಾಕಂದ್ರೆ ಈ 2 ಮಾದರಿಗಳಿಂದ ವಿರಾಟ್ ಕೊಹ್ಲಿ ನಿವೃತ್ತರಾಗಿದ್ರು. ಹೀಗಾಗಿ ಈ ಬಾರಿಯಲ್ಲಿ ಏಷ್ಯಾ ಕಪ್ಗೆ T20ಗಾದ್ರೂ ಕೂಡ ಯಾರಾದ್ರೂ ಸೆಲೆಕ್ಟ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಈ 3ರಲ್ಲಿ ಅಂದ್ರೆ ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ ಹಾಗೆ ರಜತ್ ಪಾಟಿದಾರ್ ಇವ್ರ 3ರಲ್ಲಿ ಯಾರನ್ನ ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.